ನಮಸ್ಕಾರ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮ, ಹೆಣ್ಮಕ್ಳದೇ ಹಬ್ಬ. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೇ ಅಲ್ಲ, ಎಲ್ಲ ಹಬ್ಬಗಳು ತುಂಬ ಇಷ್ಟ. ಹೆಣ್ಮಕ್ಳಿಗೆ ಫಸ್ಟ್ ಯಾಕೆ ಇಷ್ಟ ಹೇಳಿ? ಚಂದ ರೆಡಿ ಆಗಬೇಕು, ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ದೇವ್ರದ್ದು ಆಶೀರ್ವಾದ ತಗೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಎಷ್ಟೆಲ್ಲ ಸಡಗರ ಸಂಭ್ರಮ ಅಲ್ವಾ. ಸೊ ನಾನಿವಾಗ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನೀವೆಲ್ಲರೂ ಖುಷಿ ಪಡ್ತೀರಾ, ಆಶ್ಚರ್ಯನೂ ಪಡ್ತೀರಾ. ಆ್ಯಂಡ್ ನನ್ನ ತುಂಬ ಒಳ್ಳೆ ಫ್ರೆಂಡ್ ಅವರು, ತುಂಬ ಕ್ಯೂಟಾಗಿದ್ದಾರೆ, ನೋಡೋದಕ್ಕಂತೂ ತುಂಬ ಚೆಂದ ಅನ್ನಿಸ್ತಾರೆ. ಒಂದು ಒಳ್ಳೆ ಆರ್ಟಿಸ್ಟ್ ಕೂಡ, ಆ್ಯಂಡ್ ಅಷ್ಟೇ ಚೆನ್ನಾಗಿ ಆ್ಯಕ್ಟು ಮಾಡ್ತಾರೆ, ಅಷ್ಟೇ ಒಳ್ಳೆ ಮನಸ್ಸಿದೆ ಅಂತ ಒಂದು ಬ್ಯೂಟಿಫುಲ್ ಪರ್ಸನ್ನ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಅವ್ರ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ, ವರಮಹಾಲಕ್ಷ್ಮಿ ಹಬ್ಬನ ಸೂಪರಾಗಿ ಸೆಲೆಬ್ರೇಟ್ ಮಾಡೋಣ. ಸೊ ನನ್ನ ಫ್ರೆಂಡ್ ಮನೆಗೆ ಬರೋ ಖುಷಿ ಜೊತೆಗೆ ಇಲ್ಲಿ ಬರ್ತಿದ್ದಂಗೆ ರಂಗೋಲೆ ನೋಡಿದ್ಮೇಲೆ ಇನ್ನೂ ಖುಷಿ ಆಗ್ತಿದೆ ನನಗೆ. ಯೂಶ್ವಲಾಗಿ ನಾನು ಎಲ್ಲಿ ಹೋದ್ರೂ ಫಸ್ಟ್ ನೋಡೋದು ರಂಗೋಲೆ. ಆ್ಯಕ್ಚುಲಿ ನಂಗೆ ರಂಗೋಲೆ ಹಾಕೋಕ್ಕೆ ಬರಲ್ಲ, ಆದರೆ ಇಲ್ಲಿ ಯಾರೆಲ್ಲ ರಂಗೋಲೆ ಹಾಕಿದಾರೋ ಗೊತ್ತಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಆ್ಯಂಡ್ ಹಬ್ಬಕ್ಕೆ ಅಂತ ಸ್ವಲ್ಪ ದೊಡ್ಡದಾಗಿ ಕಲರ್ಫುಲ್ಲಾಗಿ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಹೆಂಗೆ ರೆಡಿ ಆಗಿದ್ದಾರೆ, ಅಥವಾ ಹೆಂಗೆ ದೇವಿನ ಕೂರಿಸಿದ್ದಾರೆ, ಹೆಂಗೆ ಲಕ್ಷ್ಮಿ ಕಂಗೊಳಿಸ್ತಾ ಇದ್ದಾಳೆ ನೋಡೋಣ. ಗೊತ್ತೀರಾ? ನನ್ನ ಜೊತೆ ಬನ್ನಿ. ಯಾರು ಅನ್ನೋದು ಸರ್ಪ್ರೈಸ್. ಕಮ್ ಆನ್, ಫಾಲೋ ಮೀ. ಹಾಯ್, ನಿಮಗೆಲ್ಲ ಈಗ ಗೊತ್ತಾಯ್ತಾ ನಾನು ಎಲ್ಲಿಗೆ ಬಂದೆ ಅಂತ? ಎಸ್, ಮುದ್ದಾಗಿರೋ ಹುಡುಗಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಯಾರಿರ್ಬೋದು ಅಂತ ಅವರು ಕಾಯ್ತಾ ಇದ್ರು. ಇವಾಗ ಅವ್ರಿಗೂ ಕ್ಲಿಯರ್ ಆಯಿತು ಯಾರಿದ್ದಾರೆ ನನ್ನ ಜೊತೆ. ನಮ್ಮ ಬೆಸ್ಟ್ ಫ್ರೆಂಡ್ ಮಾನಸ. ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೂ ಕೂಡ. ಬನ್ನಿ, ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಏನು ಕತೆ? ಸುಮಾರು ದಿನದ ಮೇಲೆ ಮೀಟ್ ಮಾಡ್ತಿದ್ದೀವಿ, ತುಂಬ ಮಾತಾಡೋಕ್ಕಿದೆ. ವೆರಿ ಲಾಂಗ್ ಟೈಮ್ ಅಲ್ಲ? ಹೌದು, ಬನ್ನಿ ಬನ್ನಿ ಪ್ಲೀಸ್. ಸೊ ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಮಹಾಲಕ್ಷ್ಮಿ ಆಗಿರೋ ಮಾನಸ ಮನೆಗೆ ಬಂದಿದ್ದೀವಿ. ಸೊ ಮಾನಸ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬನ, ಆ್ಯಂಡ್ ಏನೇನು ನಡೀತಾ ಇದೆ, ಈಗ ಎಷ್ಟು ಬ್ಯುಸಿ ಇದ್ದಾರೆ, ಪ್ರತಿಯೊಂದು ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳಿಬಿಡಿ ಮೇಡಮ್. ಸೊ ಎಲ್ರಿಗೂ ಕೂಡ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಅವ್ರ ಕಡೆಯಿಂದ ಥ್ಯಾಂಕ್ಸ್. ಆ್ಯಂಡ್ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ನ ವ್ಯೂವರ್ಸಿಂದ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಐ ಆಮ್ ಗುಡ್. ಸೋ ಕ್ಯೂಟ್, ಸಕ್ಕದಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳೋಣವಾ? ಎಸ್ ಬನ್ನಿ. ಪ್ರತಿ ವರ್ಷ ಕೂರಿಸ್ತೀರಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಲಕ್ಷ್ಮಿನ? ಯಾ ಅಂದರೆ ಸೊ ನಾನು ಮದುವೆ ಆದ್ಮೇಲೆ ನನ್ನ ಅತ್ತೆ ಮನೆಯಲ್ಲಿ ಇದೇ ಮೊದಲನೇ ವರ್ಷ ಮಾಡ್ತಿರೋದು. ಸೊ ಅತ್ತೆ ಎವ್ರಿ ಇಯರ್ ಕೂಡಿಸ್ತಾರೆ. ಸೊ ನಂಗೆ ಅಮ್ಮನ ಮನೆಯಲ್ಲಿ ಈ ತರ ದೇವ್ರನ್ನೆಲ್ಲ ಕೂರ್ಸಲ್ಲ, ಬಟ್ ವರಮಹಾಲಕ್ಷ್ಮಿಗೆ ಪೂಜೆ ಅಂತೂ ಮಾಡ್ತೀವಿ. ಪೂಜೆ ಮಾಡೋದು, ಸ್ವೀಟ್ ಮಾಡೋದು ಕಾಮನ್. ಬಟ್ ಇವ್ರು ತುಂಬಾ ವಿಶೇಷವಾಗಿ ಮಾಡ್ತಾರಲ್ಲ. ನಮ್ಮ ಅತ್ತೆ ತುಂಬಾ ಗ್ರ್ಯಾಂಡ್. ನಿಮ್ಮ ಅತ್ತೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ. ನಾನು ಬರ್ತಿದ್ದಂಗೆ ಫಸ್ಟ್ ಅದನ್ನೇ ನನಗೆ ಕಣ್ಣು ಸೆಳೆದಿತ್ತು. ವೆರಿ ನೈಸ್. ಇದು ಪ್ರಿಪ್ರೇಷನ್ ಎಲ್ಲ ಎಷ್ಟು ದಿನ ಆಯ್ತು? ಒಂದು ವಾರದಿಂದ ಶುರುವಾಗಿರುತ್ತಲ್ವಾ? ಈಸಿಲಿ. ಸೊ ನಮ್ಮ ಅತ್ತೆಗೆ ಆಲ್ಮೋಸ್ಟ್ ಒಂದು ವಾರ 10 ದಿವಸದಿಂದ ಶುರು ಆಗಿರುತ್ತೆ. ನಾನು ಬಿಸಿ ಇದ್ದೆ ಬಿಕಾಸ್ ಐ ವಾಸ್ ಶೂಟಿಂಗ್. ಸೊ ನಾನು ಅದೇ ಮೊನ್ನೆನೇ ಬಂದಿದ್ದು. ಸೊ ಸ್ವಲ್ಪ ಹೆಲ್ಪ್ ಮಾಡಿದ್ದು. ಅಂಡ್ ನೆನ್ನೆ ಅಂದ್ರೆ ಈ ದೇವ್ರಿಗೆಲ್ಲ ಅಂದ್ರೆ ಅಲಂಕಾರ ಮಾಡಕ್ಕೆ, ಸೀರೆ ಉಡ್ಸಕ್ಕೆ ಅಂತಾನೆ ಪುರೋಹಿತರನ್ನ ಕರ್ಸಿದ್ರು ನಮ್ಮ ಅತ್ತೆ. ಸೊ ಅವ್ರದನ್ನೆಲ್ಲ ಉಡ್ಸ್ಕೊಟ್ಟಿದ್ರು. ಆಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ನಾವು ಮಾಡಿದ್ವಿ, ನಾನು ನಮ್ಮ ಅತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನಗೆ ಆ್ಯಕ್ಚುಲಿ ಇವತ್ತು ನನ್ನದು ವರಮಹಾಲಕ್ಷ್ಮಿ ಹಬ್ಬ ಸಾರ್ಥಕ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಅಂದರೆ ನಾನು ಪ್ರತಿ ವರ್ಷ ನಮ್ಮ ಮನೇಲೂ ಕೂರಿಸಲ್ಲ, ಬಟ್ ನಮ್ಮ ಅತ್ತೆ ಮನೇಲಿ ನಾವು ಕೂರಿಸ್ತೀವಿ. ಆ್ಯಂಡ್ ಹೀಗೆ ಎಲ್ಲ ಓಡಾಡ್ಕೊಂಡು ಎಲ್ಲರ ಮನೇಲೂ ಪೂಜೆ ಗೀಜೆ ಮಾಡಿಕೊಂಡು ಎಲ್ಲ ಓಡಾಡಿ. ಬಟ್ ಇವತ್ತು ಒಂದು ಸ್ಪೆಷಲ್ಲು. ಸೊ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ನನಗೆ ತುಂಬ ವಿಶೇಷ. ನಿಮಗೆಷ್ಟು ವಿಶೇಷ ಈ ವರ್ಷ? ನನಗೂ ತುಂಬಾ ವಿಶೇಷ. ಬಿಕಾಸ್ ಈ ತರ ಅಂದ್ರೆ ಇಷ್ಟು ಗ್ರ್ಯಾಂಡಿಯರ್ ಆಗಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದು ಇದೆ ಮೊದಲು. ಆ್ಯಂಡ್ ಸೊ ಅದೇ ಹೇಳಿದಾಗೆ ದಿಸ್ ಇಸ್ ಮೈ ವೆರಿ ಫಸ್ಟ್ ಇಯರ್. ಹಾಗಾಗಿ ಏನೋ ಒಂಥರ ಲೈಕ್ ಹಬ್ಬಗಳು ಅಂತ ಅಂದಾಗ ದಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಅಲ್ವಾ ಅದರಲ್ಲಿ. ದಟ್ಸ್ ಅ ಲಾಟ್ ಆಫ್ ಪಾಸಿಟಿವಿಟಿ. ಅಂದರೆ ಅದ್ರ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಹಬ್ಬದ ದಿವಸ ಆಗಿರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ನಾವು ಆ್ಯಕ್ಚುಯಲ್ ಸೆನ್ಸಲ್ಲಿ ಅದನ್ನು ನೋಡೋದಕ್ಕೆ ಹೋದರೆ ಇಟ್ ಗಿವ್ಸ್ ಅ ವೆರಿ ಡಿಫ್ರೆಂಟ್ ವೈಬ್ರೇಷನ್. ಹೌದು. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ, ಹಬ್ಬಗಳು ಇಷ್ಟ, ಪೂಜೆ ಮಾಡೋದು ಇಷ್ಟ. ಐ ಲೈಕ್ ಇಟ್. ಸೊ ಇವಾಗ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ಸ್ಪೆಷಲ್ ಆಗಿದೆ. ಆ್ಯಂಡ್ ಲೈಫಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ್ದ್ರಲ್ಲಿ ಬ್ಯುಸಿ ಇದ್ದೀರಾ, ಯಾವ್ಯಾವ ಸೀರಿಯಲ್ಗಳಲ್ಲಿ ಬ್ಯುಸಿ ಇದ್ದೀರಾ? ಸದ್ಯಕ್ಕೆ ಅದೇ ಝೀ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಮಾಡ್ತೀನಿ. ಆ್ಯಂಡ್ ಮೇನ್ಲಿ ಶಾಂಭವಿನಲ್ಲಿ ನಾನು
ಲೀಡಾಗಿ ಮಾಡ್ತೀನಿ ಇವಾಗ ಒಂದಷ್ಟು ತಿಂಗಳುಗಳಿಂದ. ಆ್ಯಂಡ್ ಸೊ ಹೀಗೆ ಇದು ಮತ್ತು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಿಗೆ ಒಂದಷ್ಟು ಏನೋ ಆ್ಯಡ್ ಕ್ಯಾಂಪೇನ್ಗಳು, ಸೊ ಇದರಲ್ಲಿ ಮಿಕ್ಕಿದ ಟೈಮಲ್ಲಿ ಬ್ಯುಸಿ ಇರ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಜೊತೆ ಅವ್ರ ಅಕಾಡೆಮಿಗೆ ಹೋಗ್ತಿರ್ತೀನಿ ಒಂದು ಸ್ವಲ್ಪ ಫ್ರೀ ಇದ್ದಾಗ, ಸೊ ಅವ್ರಿಗೇನಾದರೂ ವರ್ಕಲ್ಲ ಹೆಲ್ಪ್ ಮಾಡೋದಕ್ಕಾದ್ರೆ ಅಂಥೇಳಿ. ಸೊ ಹಾಗೆ ನಡೀತಾ ಇದೆ. ಟೋಟಲಾಗಿ ಬ್ಯುಸಿ ಇದ್ದೀರಾ ಒಟ್ಟು. ಲೈಫಲ್ಲಿ ಏನಿಲ್ಲ ಅಂದ್ರೂ ಬ್ಯುಸಿಯಾಗಿರ್ಬೇಕು ಅಲ್ವಾ? ನಾವು ಖಾಲಿ ಇರಬಾರ್ದು, ಏನಾದ್ರೂ ಒಂದು ಕೆಲಸ ಮಾಡ್ತಿರ್ಬೇಕು ಅಂಡ್ ಹೊರಗಡೆ ಎಂಗೇಜ್ ಆಗಿರ್ಬೇಕು ನಾವು. ಹೌದು, ಅವಾಗ ಲೈಕ್ ಮೈಂಡು ಕೂಡ ಏನೋ ಒಂಥರ ಇದಾಗಿರುತ್ತೆ ಅಂಡ್ ಹೊಸ ಹೊಸ ವಿಚಾರಗಳು ಬರುತ್ತೆ. ನಾವು ಸುಮ್ಮನೆ ಇಡೋಕೆ ಕುತ್ಕೊಂಡ್ಬಿಟ್ರೆ ಏನು ಯೂಸೇ ಆಗಲ್ಲ ಅಂಡ್ ಅದೊಂಥರ ಹಾಗೆ ಒಳಗೆ ಮುಚ್ಚಿಟ್ಟಂಗೆ. ಸೊ ಈಗ ಓಪನ್ ಅಪ್ ಆಗ್ತಾ ಎಷ್ಟೆಲ್ಲ ನಮಗೆ ಆಪರ್ಚುನಿಟೀಸು ಸಿಗುತ್ತೆ ಆ್ಯಂಡ್ ಒಂದು ಹೊಸದು ಏನೋ ಇದನ್ನು ಮಾಡ್ಬೋದು ಅಂತ ಅನ್ಸೋಕೆ ಶುರುವಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು, ನಾವು ಎಷ್ಟು ಎಂಗೇಜ್ ಆಗಿರ್ತೀವಿ ಅಂತ. ಸೊ ಏನು ಹಬ್ಬದ ಅಡುಗೆಗಳೆಲ್ಲ ಏನೇನು ಮಾಡ್ತೀರಾ ಮನೆಯಲ್ಲಿ ಯಾವಾಗ? ಹಬ್ಬದ ಅಡುಗೆಲಿ ಅದು ಮೇನ್ ಅಂದರೆ ವರಮಹಾಲಕ್ಷ್ಮಿಗೆ ವಿಶೇಷ, ಯಾಕಂದರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷ ಇರುತ್ತೆ ಮೆನ್ಯೂನಲ್ಲಿ. ವರಮಹಾಲಕ್ಷ್ಮಿಗೆ ಅದೇ ಮೇನ್ ಒಬ್ಬಟ್ಟೇನೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಕೂಡ ಲೈಕ್ ಕರ್ನಾಟಕ ಸ್ಟೈಲಲ್ಲಿ ಒಬ್ಬಟ್ಟೆ ಕಾಮನ್ನು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಅಂದರೆ ಪಾಯಸ, ಕೋಸಂಬರಿ, ಲೈಕ್ ಇದೆಲ್ಲ ಬೇರೆ. ಬಟ್ ಮೇನ್ ಸ್ವೀಟ್ ಅಂದರೆ ಅದೇನೆ ಒಬ್ಬಟ್ಟು. ಓಕೆ, ನೀವು ಹೆಲ್ಪ್ ಮಾಡ್ತೀರಾ ಅತ್ತೆಗೆ? ನೀವು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳಿದ್ದೀನಿ ನಾನು. ಚೆನ್ನಾಗಿಲ್ಲ, ಜಸ್ಟ್ ಒಂದು ರೇಂಜ್ಗೆ. ಮದುವೆ ಆದಮೇಲೆ ಲೈಕ್ ಸರಿ ಇವಾಗ ಮನೆಯಲ್ಲಿ ನಾರ್ಮಲಿ ಎಲ್ಲ ಇದು ಮಾಡೋದಕ್ಕೆ ಕುಕ್ ಇದ್ದಾರೆ. ಬಟ್ ಇವಾಗ ಈ ಹಬ್ಬದ ಇದಕ್ಕೆಲ್ಲ ಅಂತ ಅಂದರೆ ಸೊ ನೆನ್ನೆ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು, ಅಂದರೆ ನಾನು ಬರೀ ಒಬ್ಬಟ್ಟು ಬೇಯಿಸೋದು ಆ ಥರದ್ದೆಲ್ಲ ಫುಲ್ ಬೇಸಿಕ್ಕಿಂದ ಸ್ಕ್ರ್ಯಾಚಿಂದ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಅದನ್ನೆಲ್ಲ ಮಾಡಿ ಆಲ್ಮೋಸ್ಟ್ 1:30 ಆಗಿತ್ತು. ನಾನು ನಮ್ಮ ಅತ್ತೆ ರಾತ್ರಿ ಹಬ್ಬ ಅಂದರೆ ಹಾಗೆ, ಹಬ್ಬ ಅಂದರೆ ಹಾಗೇನೆ. ಅದು ರಾತ್ರಿ ನಮ್ಗೆ ರಾತ್ರಿ 1:30 ಮಲಗಿದ್ರು ಮತ್ತೆ 4 ಗಂಟೆಗೆ ಎದ್ದೇಳೋದು. ಮಲ್ಕೊಂಡೇ ಇಲ್ವ ನೋಡಿ ರಾತ್ರಿ. ಪಾಪ, ಅಂದರೆ ಅದೊಂಥರ ಖುಷಿ, ಆ ಖುಷಿಗೆ ನಿದ್ದೆನೂ ಬರಲ್ಲ. ಸೊ ಇವಾಗ ಇಷ್ಟೆಲ್ಲ ರೆಡಿಯಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ಒಂಥರ ಏನೋ ಖುಷಿ ಇರುತ್ತೆ ಅಲ್ವಾ, ಒಂದು ವಾರದಿಂದನೂ ಖುಷಿ ಇರುತ್ತೆ. ಬಟ್ ರೈಟ್ ನಾವೇನು ಗೊತ್ತಾ, ಹಬ್ಬ ಮುಗೀತು ಅಂದ ತಕ್ಷಣ 1 ವಾರ ಬೇಕು ಮತ್ತೆ ಸುಧಾರಿಸ್ಕೊಳ್ಳೋದಕ್ಕೆ. ಹೌದು, ಆ್ಯಂಡ್ ಇದನ್ನೆಲ್ಲ ಮತ್ತೆ ಎತ್ತಿಡೋದು, ಕ್ಲೀನ್ ಮಾಡೋ ಪ್ರೊಸೆಸ್ ಇದೆಯಲ್ಲ. ಐ ಮೀನ್ ಏನೇ ಅಸಿಸ್ಟೆಂಟ್ಸ್ ಇದ್ರು, ಯಾರೇ ಏನೇ ಅಸಿಸ್ಟ್ ಮಾಡಿದ್ರು, ಬಟ್ ಬೇಸಿಕ್ ಇದನ್ನೆಲ್ಲ ನಾವೇ ಎತ್ತಿಡ್ಬೇಕಲ್ಲ. ಯಾ, ಅದಕ್ಕೆ ಫಸ್ಟ್ ಯಾರನ್ನ ಕರೀತೀರಾ? ಫಸ್ಟ್ ನಮ್ಮ ಅಮ್ಮನೇ. ನಮ್ಮ ಫ್ಯಾಮಿಲಿಯಲ್ಲ ನಮ್ಮನೆ ಸ್ವಲ್ಪ ಬೋಲ್ಡ್. ಹ್ಯಾಪಿ ವರಮಹಾಲಕ್ಷ್ಮಿ. ಆಂಟಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಂಟಿ ಹೆಸರೇನು? ಮಮತಾ. ಓಕೆ ಆಂಟಿ, ಈಗ ನಿಮ್ಮನೇಲಿ ಕೂರ್ಸಲ್ಲ ಅಂತ ಹೇಳಿದ್ರು, ಬರೀ ಲಕ್ಷ್ಮೀ ಪೂಜೆ ಅಷ್ಟೇ. ಬಟ್ ಇವತ್ತು ಮಗಳ ಮನೆಯಲ್ಲಿ ಹೆಂಗಿದೆ ಸೆಲೆಬ್ರೇಷನ್? ಸೂಪರಾ? ಹೆಂಗ್ ಕಾಣಿಸ್ತಿದ್ದಾರೆ ಮಗಳು? ಲಕ್ಷ್ಮಿ ತರ ಅಲ್ವಾ? ನಾನು ಅದನ್ನ ಹಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು, ಮಹಾಲಕ್ಷ್ಮಿ ಇದ್ದಾರೆ ಇಲ್ಲಿ ಅಂತ. ಸೊ ಕ್ಯೂಟ್ ಅಲ್ಲ, ಸಖತ್. ನಾನು ಅದಕ್ಕೆ ಹೇಳ್ದೆ ನೋಡಿ, ನಾವು ಫ್ರೆಂಡ್ ಆಗಿ ನಾನು ಹೆಗ್ಣ ಮುದ್ದು ಅವಳು ಹೆಂಗಿದ್ರು ನನಗೆ ಲಕ್ಷ್ಮಿನೇ. ನಿಮಗಲ್ಲ, ನಮಗೆ ಹೇಳಿದ್ದು ನಾನು ಹೇಳಿದ್ದು ನಿಮಗಲ್ಲ, ನಿಮಗೆ ಆಫ್ಕೋರ್ಸ್. ಬಟ್ ನಮ್ಮ ವ್ಯೂವರ್ಸ್ಗೂ ಅಷ್ಟೇ, ನಮಗೂ ಅಷ್ಟೇ. ನಮ್ಮ ಫ್ರೆಂಡ್ ಆದ್ಮೇಲೆ ನಾವೇ ನೋಡಿ, ನಾವೇ ಎಷ್ಟು ಚೆನ್ನಾಗಿದ್ಯಾ ಅಂತ ಹೇಳ್ತೀವಿ ಯಾವಾಗಲೂ ಅಲ್ವಾ? ಆ್ಯಂಕರ್ ಆಗಿರ್ಬೇಕಾದ್ರೆ ಇಂದನೂ ಹೇಳ್ತಾ ಇರ್ತೀವಿ, ಸಕಲಾಗಿ ಕಾಣಿಸ್ತೀಯ ಮನ್ಸ ಅಂತ. ಇವತ್ತು ಹಬ್ಬ ಸೆಲೆಬ್ರೇಷನು ಕಲರ್ಫುಲ್ಲಾಗಿ ಮಹಾಲಕ್ಷ್ಮಿನ ತೋರಿಸ್ಬೇಕು ಅಂತ ಬಂದಿದ್ದೀನಿ ನಾನು ಇವತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ನು ಮಾಡಿದರು. ಹಾಗಾಗಿ ನಿಮ್ಗೆ ಎಷ್ಟು ಖುಷಿ ಇದೆ ಹಂಗಾದ್ರೆ ಇವತ್ತು ಈ ವರ್ಷದ ಹಬ್ಬ? ತುಂಬ ಖುಷಿ ಇದೆ ಅಲ್ವಾ? ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಒಳ್ಳೆ ಕಳೆ ಇದೆ, ನೆಮ್ಮದಿ ಇದೆ. ಮಕ್ಕಳು ಸೆಟ್ಲ್ ಆದ್ಮೇಲೆ ಅದೇ ಅಲ್ವಾ ನೆಮ್ಮದಿ. ಹೌದು, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಷ್ಟೇ, ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಹೌದು ಹೌದು, ಅದೇ ಬೇಕಾಗಿರೋದು. ಹೌದು, ನಮ್ಮನ್ನು ಮಿಸ್ ಮಾಡ್ಕೋಬಾರ್ದು ಹೋದ ಮನೆಯಲ್ಲಿ. ಆವಾಗ ನಾವು ನೆಮ್ಮದಿಯಾಗಿರ್ತೀವಿ. ಕರೆಕ್ಟ್. ಸೋ ಸ್ವೀಟ್ ಆಫ್ ಯು ಆಂಟಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಆ್ಯಂಡ್ ಅವರು ಇಬ್ಬರು ಅಷ್ಟೇ ಚೆನ್ನಾಗಿದ್ದಾರೆ. ನನಗೆ ಬಂದು ನೋಡಿದ್ನಲ್ಲ, ಎಷ್ಟು ಖುಷಿ ಆಯಿತು ನನಗೆ ಅಂತ. ಆ್ಯಂಡ್ ಮನ್ಸ ಸೊ ಇವಾಗ ಯಾರನ್ನ ಕರೀತೀರಾ? ಈ ನೆಕ್ಸ್ಟ್ ನಮ್ಮ ಅಮ್ಮನ ಬಿಟ್ರೆ ಮಾತಾಡೋದು ಅಂದ್ರೆ ನನ್ನ ಹಸ್ಬೆಂಡ್, ಅಂದ್ರೆ ಅತ್ತೆ ಮಾವ ದಯವಿಟ್ಟು ಕರ್ಕಡಿ. ಪ್ರೀತಮ್ಮ ಅವರೇ, ನೀವು ಮುಂಗಾರು ಮಳೆ ಪ್ರೀತಮ್ಮ, ಪ್ರೀತಮ್ ಚಂದ್ರ. ಮುಂಗಾರು ಮಳೆ ಪ್ರೀತಮ್ಗೂ ನಮ್ಮ ಪ್ರೀತಮ್ಗೂ ಏನು ಕನೆಕ್ಷನ್ ಇಲ್ಲ ಹಂಗಾದ್ರೆ? ಚಾನ್ಸೇ ಇಲ್ಲ. ಗೋಲ್ಡನ್ ಸ್ಟಾರ್ ಅಲ್ಲ ನೀವು? ಹಂಗೆಲ್ಲ ಎದೆಗೆ ಕೈ ಹಾಕಿ ಪರಪರ ಅಂತ ಕೆರ್ಕೊಳ್ಳೋ ಅಂತವ್ರಿಲ್ಲ, ಅವೆಲ್ಲ ಚಾನ್ಸ್ ಇಲ್ಲ. ಕೊಡಿ, ಅವೆಲ್ಲ ಇಲ್ಲ, ಅವೆಲ್ಲ ಇಲ್ಲ. ಇವ್ರು ನೋಡಿ ಎಲ್ಲ ಹೇಳ್ಬಿಟ್ಟು ಆಮೇಲೆ ಹೌದಾ ಅಂತ ಕೇಳ್ತಾರೆ.
ಅವ್ರು ಹಂಗೆಲ್ಲ ಇಲ್ಲ ಬಿಡಿ. ಓಕೆ, ಇಲ್ಲ ಮುಂಗಾರು ಮಳೆ ಪ್ರೀತಮ್ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಅರ್ಥ. ನೀವು ಡೈರೆಕ್ಟಾಗಿ ಅಲ್ಲೇ ಮುಂಗಾರು ಮಳೆಗೆ ಹೋಗ್ಬಿಟ್ರೆ ಹೆಂಗೆ? ಹಾಂ, ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೇಳಿದ್ದು. ನೋಡಿ ಇವ್ರು ನಿಮ್ಮನ್ನು ನೋಡ್ತಿದ್ದಾರೆ. ಎನಿವೇಸ್, ಹೇಗಿದ್ದೀರಾ? ಈಗ ಇಷ್ಟು ದಿನ ಆಯಿತು, ಅವ್ರು ನಮ್ಗೆ ಇಂಟ್ರಡ್ಯೂಸ್ ಮಾಡಿಸಿಲ್ಲ, ನಮ್ಮ ಕೈಗೆ ಸಿಕ್ಕಿಲ್ಲ. ಈಗ ಅವ್ರನ್ನ ಹೆಂಗೆ ಕ್ಲಾಸ್ ತೊಗೊಳ್ಳೋಣ ಹೇಳಿ. ನೀವು ಸಿಗ್ಬೇಕಾದ್ರೆ ನೀವು ಎಫರ್ಟ್ ಹಾಕ್ಬೇಕಲ್ವಾ? ನಾನು ಎಫರ್ಟ್ ಹಾಕಿ ನೋಡಿದ್ರಾ, ಧರ್ಮಪತ್ನಿ ಕಡೆಯವರು ಇವರು ಫ್ರೆಂಡ್ಸ್ಗೆಲ್ಲ ಸಿಕ್ಕಿಲ್ಲ ಅಂತ ಹೇಳಬೇಕು, ಕರಿಬೇಕಲ್ವಾ ಮಾನ್ಸ. ಯಾವಾಗಾದರೂ ಒಂದು ಅಕೇಶನಲ್ಲಿ ಎಲ್ಲರನ್ನು ಮೀಟ್ ಮಾಡಿಸ್ಬೇಕಲ್ಲ ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಎಫರ್ಟ್ ನಾನು ಹಾಕ್ಬೇಕಿತ್ತಂತೆ. ನಾನಿವತ್ತು ಎಫರ್ಟ್ ಹಾಕಿದ್ಕೆ ಇಲ್ಲಿ ಬಂದಿರೋದು. ಕೇಳಿ ನೋಡಿ, ನೀವು ಮುಂಚೆ 5-7 ವರ್ಷದಿಂದ ಎಫರ್ಟ್ ಹಾಕಿ ಟಚ್ಚಲ್ಲಿದ್ರೆ ಬರ್ತಿದ್ರಿ. ಅವ್ರು ಅಷ್ಟು ಒಳ್ಳೆಯವ್ರು, ಎಲ್ಲ ಎಫರ್ಟ್ ಹಾಕಿದ್ರೆ ಕರೀತಿದ್ರು. ನೋಡು ಮನಸ, ಇದ್ರಲ್ಲಿ ನಿನ್ನ ತಪ್ಪು ಇದೆ ಅಂತ ನೀನು ಹೇಳು. ಆದರೂ ಒಂಥರ ಚೆನ್ನಾಗಿದೆ, ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಡೆಕೋರೇಷನ್ನು ಇಷ್ಟೆಲ್ಲ ಮಾಡಿ, ಆ್ಯಂಡ್ ಸಾಕ್ಷಾತ್ ಲಕ್ಷ್ಮಿ, ವರಮಹಾಲಕ್ಷ್ಮಿ ಇಲ್ಲಿ ನೆಲೆಸಿದಾಳೆ ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಎನಿವೇಸ್, ನೀವು ಹೆಂಗೆ ಹಬ್ಬ ಆಚರಿಸ್ತಿದ್ರಿ? ಈ ವರ್ಷ ಎಷ್ಟು ಸ್ಪೆಷಲ್ಲು? ಮಡದಿ ಪಕ್ಕದಲ್ಲಿದ್ದಾರೆ. ಅಂದರೆ ಯೂಶಲಿ ಅಮ್ಮನೂ ಹೆಸರು ಲಕ್ಷ್ಮಿ ಇರೋದ್ರಿಂದ ಲಕ್ಷ್ಮಿ ಫೆಸ್ಟಿವಲ್ ಗ್ರ್ಯಾಂಡಾಗಿ ನಡೆದಿದ್ದು ಮನೇಲಿ. ಬಟ್ ಯಾವಾಗಲೂ ಹೇಳ್ತಿದ್ದು ಮನೇಲಿ ಸೊಸೆ ಬರಬೇಕು, ಇನ್ನೊಬ್ರು ಬಂದು ಆಚರಣೆ ಮಾಡಬೇಕು ಅಂತ ನಾವು ಅಮ್ಮಗೆ ಜಾಸ್ತಿ ಆಸೆ ಇತ್ತು. ಆ್ಯಂಡ್ who understands our traditions, rituals and gives us the right kind of support. ಯಾಕಂದರೆ ನಾವು ಮನೇಲಿ ಇರೋದೇ 3 ಜನ, 4 ಜನ ನಮ್ಮ ಸ್ನೋ ಸೇರಿಸಿ. ಅದರಲ್ಲಿ ಅವರೊಬ್ಬರೇ ಲೇಡೀಸು. ಸೊ ನಾವೆಲ್ಲ ಮ್ಯಾಸ್ಕ್ಯುಲಿನ್ ಎನರ್ಜಿ ಇರೋದ್ರಿಂದ we never knew what to do during festival times. ಪಾಪ ಅವರೊಬ್ಬರೇ ಕಷ್ಟ ಪಡ್ತಿದ್ರು. Help her. But this time it's been a pretty special occasion. ಯಾಕಂದರೆ ಲಾಸ್ಟ್ 2-3 days ಇಂದ ಇವ್ರು ಇಲ್ಲೇ ಇದ್ದಾರೆ. ಇಬ್ರು ಅಲ್ಲ ಮಲ್ಗದೆ ರಾತ್ರಿ 2-3 ಗಂಟೆ ಇಬ್ರು ಹೇಳಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಮದರ್ ಹಸ್ ಫೌಂಡ್ ಸಮ್ಮನ್ ಲೈಕ್ ಹರ್ ಆಸ್ ಅ ಡಾಟರ್ ಇನ್ ಲಾ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಮನೇಲೂ ಇವಾಗ ಕಳೆ ಜಾಸ್ತಿ ಬಂದಿದೆ ಅನ್ಸುತ್ತೆ ಅಲ್ವಾ? ನಾವು ಅದೇ ಹೇಳ್ತಾ ಇದ್ವಿ, ಇವರೇ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದಾರೆ. ಸೊ 2 ಲಕ್ಷ್ಮಿ ಸೇರಿ ಮನೇಲಿ ಕಳೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಆ್ಯಂಡ್ ನಿಮಗೆ ಆ್ಯಸ್ ಯೂಶ್ವಲ್ ಇವಾಗ ಸಖತ್ ಸ್ಪೆಷಲ್ ಆಗಿದೆ ಈ ವರ್ಷ. ನನಗೇನಂದರೆ ಈ ಖುಷಿ ಯಾವಾಗಲೂ ಇರಬೇಕು ನಿಮ್ಮ ಲೈಫಲ್ಲಿ. ಸೊ ಅದು ನಾನು ವಿಶ್ ಮಾಡೋದು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆ್ಯಂಡ್ ಪ್ರತಿ ವರ್ಷ ಇನ್ಮೇಲೆ ನೀವು ನಮ್ಮ ಮನೆಗೆ ಬರಬೇಕು, ನಾನು ನಿಮ್ಮ ಮನೆಗೆ ಬರ್ತೀನಿ. ನಮ್ಮಿಬ್ರದ್ದು ಒಂದು ಸಿಮಿಲಾರಿಟಿ ಏನಿದೆ ಗೊತ್ತಾ? ಇಬ್ಬರು ಮನೇಲಿ ತವ್ರ ಮನೇಲಿಲ್ಲ, ಹಸ್ಬೆಂಡ್ ಮನೇಲಿ ವರಮಹಾಲಕ್ಷ್ಮಿ ಕೂರಿಸ್ತಾರೆ. ಇವ್ರ ಹಸ್ಬೆಂಡ್ ಮನೇಲಿ ವರಮಹಾಲಕ್ಷ್ಮಿ ಕೂರಿಸ್ತಾರೆ, ನಮ್ಮ ಮನೇಲಿ ಕೂರಿಸಲ್ಲ, ಅಮ್ಮನ ಮನೇಲಿ ಬರೀ ಪೂಜೆ. ಸೊ ಹಾಗಾಗಿ ನಮ್ಮಿಬ್ರದ್ದು ಇಲ್ಲಿ ಮ್ಯಾಚಿಂಗ್ ಆಗೋಯ್ತು. ಎನಿವೇಸ್, ಏನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ ಇಬ್ಬರು ಮುಂದೆ ಲೈಫಲ್ಲಿ? ಫಸ್ಟ್ ಪ್ಲ್ಯಾನು ಹೆಲ್ದಿಯಾಗಿರೋದು, ಪೇರೆಂಟ್ಸ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಅದಾದ್ಮೇಲೆ ಎವ್ರಿಥಿಂಗ್ ಎಲ್ಸ್ ಇಸ್ ಐ ಥಿಂಕ್ ಆಟೋಮೆಟಿಕ್ ಆಗಿ ಚೆನ್ನಾಗಿ ಆಗ್ಬಿಡುತ್ತಲ್ವಾ? ಅಷ್ಟೇ. ಐ ಥಿಂಕ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಬಿಲ್ಡಿಂಗ್ ಅ ಕಮ್ಯುನಿಟಿ ಅಷ್ಟೇ. ಅದಕ್ಕಿಂತ ಇನ್ನು ಜಾಸ್ತಿ ಏನು ಎಕ್ಸ್ಟ್ರಾವಾಗೆಂಟ್ ಆಗಿ ಏನೂ ಥಿಂಕ್ ಮಾಡಿಲ್ಲ ಇವಾಗ ಸದ್ಯಕ್ಕೆ. ಇನ್ನು ನಾವಿಬ್ರು ಸಿಕ್ಕಿರೋದ್ರಲ್ಲೇ ಎಷ್ಟು ಲಕ್ಕಿ ಅನ್ಕೊಂಡು ಇನ್ನ ಇವತ್ತವರೆಗೂ ಕಾಲ ಕಳೀತಾ ಇದ್ದೀವಿ. ಸೋ ಸ್ವೀಟ್ ಆಫ್ ಯು. ಹಸ್ಬೆಂಡ್ ಬಾಯಿಂದ ಈ ತರ ಮಾತುಗಳನ್ನ ಕೇಳೋದು ತುಂಬಾ ಖುಷಿ ಆಗುತ್ತೆ ಮನ್ಸ. ಸೀರಿಯಸ್ಲಿ ನೋಡ್ಬೇಕು ಆಮೇಲೆ ನೆಕ್ಸ್ಟ್. ಯಾವಾಗ್ಲೂ ಹಿಂಗೆ ಇರಿ ಸರ್, ಯಾವಾಗ್ಲೂ ಹಿಂಗೆ ಇರಿ. ಸೊ ಏನ್ ಕೆಲಸ ಮಾಡ್ತಾ ಇರೋದು ನೀವು? ನಂದು ಒಂದು ಫುಟ್ಬಾಲ್ ಆರ್ಗನೈಸೇಷನ್ ಇದೆ, ರೆಸಿಡೆನ್ಷಿಯಲ್ ಫುಟ್ಬಾಲ್ ಅಕಾಡೆಮಿ ಇದೆ. ಸೊ ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಕಮ್ ದೇರ್ ಟು ಟ್ರೈನ್ ಟು ಬಿಕಮ್ ಪ್ರೊಫೆಷನಲ್ ಫುಟ್ಬಾಲ್ ಪ್ಲೇಯರ್ಸ್. ಇಂಡಿಯಾಗೆ ಆಡೋದಕ್ಕೆಲ್ಲ ಟ್ರೈನಿಂಗ್ ಮಾಡ್ತೀವಿ. ಸೂಪರ್. ಇವ್ರ ಪ್ರೊಫೆಷನ್ ನಿಮ್ಗೆ ಎಷ್ಟು ಇಷ್ಟ? ಯಾರ ಪ್ರೊಫೆಷನ್? ನಮ್ಮ ಮಾನ್ಸ ಪ್ರೊಫೆಷನ್ ಆಸ್ ಎನ್ ಆರ್ಟಿಸ್ಟ್. ವೆರಿ ನನಗೆ ಅವ್ರು ಅಲ್ಲಿ ಆಕ್ಟಿಂಗ್ ಮಾಡೋದಕ್ಕಿಂತ ಆ ಎನರ್ಜಿ ಲೈಫಲ್ಲಿ ತೊಗೊಂಬರ್ತಾರೆ ಆಫ್ ದ ಸ್ಕ್ರೀನ್. ವೆರಿ ನೈಸ್. So sweet. She plays all different roles. ನಮ್ಮ ಫ್ರೆಂಡ್ ಜೊತೆ ಹೇಗಿರಬೇಕು, ನಮ್ಮ ಅಪ್ಪ ಅಮ್ಮ ಜೊತೆ ಹೇಗಿರಬೇಕು, ನನ್ನ ಜೊತೆ ಹೇಗಿರಬೇಕು. So she wears different hats. So I think I love her profession. I like her work ethics. I'm very inspired by watching her. ದಿನ ಬೆಳಿಗ್ಗೆ ಎದ್ದೋಗಿ ಕೆಲಸ ಮಾಡೋ ನಾನು ನೋಡಿದ್ರೆ ನನಗೂ ಒಂದೊಂದ್ಸಲಿ ನಾನು ಬೇಗ ಹೋಗ್ಬೇಕು ಅನ್ಸುತ್ತೆ. ಸೊ ಪಾಪ. So I'm very happy. ಯಾವ ಸೀರಿಯಲ್ಲು, ಯಾವ ಇದು ರೋಲು ಇಷ್ಟ ಆಗುತ್ತೆ ನಿಮಗೆ ಅವರು ಮಾಡಿರೋದು? ಇವಾಗ ಸದ್ಯಕ್ಕೆ ನನ್ನ ಪತ್ನಿ ರೋಲ್ ಇಷ್ಟ ಆಗ್ತಾ ಇದೆ. ಅಯ್ಯೋ, ನಾನು ಕೇಳಿದ್ದು ರಿಯಲ್ ಲೈಫಲ್ಲ, ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಶಿವಗಾಮಿದ್ದು ಸ್ವಲ್ಪ ರೋಲ್ ಪವರ್ಫುಲ್ ಆಗಿದೆ, ಚೆನ್ನಾಗಿದೆ. ಸೊ ಐ ಆಮ್ ಲೈಕಿಂಗ್ ಇಟ್. ಇದೆಲ್ಲ ಕೇಳಿಸ್ಕೊಂಡಿದ್ರಾ? ಹೇಳ್ತಿರ್ತಾರಾ?
ಸೊ ಹಿ ಲೈಕ್ಸ್ ಮೈ ಪ್ರೊಫೆಷನ್. ಅಂದರೆ ಇವ್ರಿಗೂ ಅಂದರೆ ಚಿಕ್ಕ ಮಗು ಇದ್ದಾಗಿಂದ ಕೂಡ ಈ ಡ್ಯಾನ್ಸ್ ಮಾಡೋದು ಎಲ್ಲ ತುಂಬ ಇಷ್ಟ ಆಯ್ತಂತೆ. ಸೊ ಸಮ್ವೇರ್ ಡೌನ್ ದ ಲೈನ್ ಅಂದರೆ ಅವ್ರಿಗೆ ತುಂಬ ಸ್ಟೇಜ್ ಫಿಯರ್ ಅಂತ ಏನಿಲ್ಲ. ಅಫ್ಕೋರ್ಸ್ ಇಸ್ ನಾಟ್ ಫೇಸ್ ಈ ಕ್ಯಾಮ್ರಾನೆಲ್ಲ ಫೇಸ್ ಮಾಡಿಲ್ಲ. ಬಟ್ ಇವ್ರ ಇಷ್ಟ ಅಂದರೆ ಈ ಆರ್ಟ್ ಆಗಿರ್ಬೋದು, ಈ ಥರ ಇದೆಲ್ಲ ಆಗಿರ್ಬೋದು. ಡ್ರಾಮಾ ಮಾಡ್ತಿದ್ರು, ಅದು ಅವ್ರ ಆರ್ಟಿಸ್ಟ್, ಅವರು ಆಕ್ಟರ್ ಆಗಿದ್ರು ಅಂತ ನಾನು ಮಾಡ್ತಿದ್ರು. ನನಗೇನು ಇಷ್ಟ ಇರಲಿಲ್ಲ ಆ ಥರ. ನೀವು ಅವ್ರ ಡೈರೆಕ್ಟ್ರು, ಅದಕ್ಕೆ ನಾವು ಮಾಡ್ಬೇಕಾಗಿತ್ತು ಅಷ್ಟೇ. ಓ ಎಲ್ಲಿ ಯಾವ ಡ್ರಾಮಾ ಮಾಡಿಸಿದ್ರು ನಿಮ್ಮ ಹತ್ರ ಅಪ್ಪ? ಮಾಡಿಸಿದ್ರು. ಏನ್ ತಡೆಯೋದು, ಬ್ರಿಟಿಷರ್ಸ್ ಅವ್ರ ಆಕ್ಟರ್. ಮೈ ಡ್ಯಾಡ್ ವಾಸ್ ಅನ್ ಆಕ್ಟರ್. ಸೂಪರ್, ನೈಸ್. ನೀವು ಯಾವಾಗಲೂ ಹಿಂಗೆ ಖುಷಿಯಾಗಿರಿ ಮಾನ್ಸ. ಆ್ಯಂಡ್ ಡೀಟೇಲ್ ಆಗಿ ನಾವು ಅತಿ ಶೀಘ್ರದಲ್ಲಿ ಸಿಗೋಣ, ಆವಾಗ ಸಖತ್ತಾಗಿ ಮಾತಾಡೋಣ ಇನ್ನು, ಆಯ್ತಾ? ಆ್ಯಂಡ್ ಹಬ್ಬದ ವಿಶಸ್ಸು ನಿಮಗೆ ಯಾವಾಗಲೂ ನೀವು ಇಷ್ಟೇ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ಯಾವಾಗಲೂ ಈ ಪ್ರೀತಿನ ಒಂದು ಗ್ರಾಮ್ ಕಡಿಮೆ ಆಗಬಾರ್ದು, ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಇಂದ ಅವ್ರು ಕರೀದರೂ ಪರವಾಗಿಲ್ಲ, ಇನ್ಮೇಲೆ ನೀವೇ ಸೆಲ್ಫ್ ಇನ್ವೈಟ್ ಮಾಡ್ಕೊಂಡು ಬರ್ಬೋದು. ನೋಡಿದ್ರಾ? ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. Okay, happy Varmalakshmi Vrata to everyone. Have a great year ahead. May all your lives be filled with wealth, prosperity and all happiness. ಮಾನ್ಸ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಇನ್ಮೇಲೆ. ಇದು ಫಸ್ಟ್ ಹಬ್ಬ ಅಲ್ವಾ? ನೆಕ್ಸ್ಟ್ ಹಬ್ಬಕ್ಕೆ ನಾನು ಬರೋ ಅಷ್ಟೊತ್ತಿಗೆ ಫುಲ್ ಪ್ರಿಪೇರ್ ಮಾಡ್ಬಿಟ್ಟಿರ್ತೀರಾ ಅಲ್ವಾ? ಈಗ ಇವರು ಈಗ ನಮ್ಮ ಮಾವ ವಿಶ್ ಮಾಡ್ತಾರೆ. ನೀವು ಇಲ್ಲೇ ಕುತ್ಕೊಳ್ಳಿ ಸರ್. ಬನ್ನಿ ಸರ್, ನೀವು ಸ್ಟಾರ್ಸ್ ಬರ್ಲಿ. ಬನ್ನಿ ಸರ್. ಸ್ಟಾರ್ಸ್ ಬರ್ಲಿ. ನೋಡಿದ್ರಾ, ಅವ್ರ ಹೀರೋಯಿನ್ ಬರೋವರೆಗೂ ಅವ್ರು ಬರಲ್ಲ ಇಲ್ಲಿಗೆ. ಮದುಮಗನ್ ತರ ರೆಡಿ ಆಗಿದ್ದಾರೆ, ನಿಮಗೆ ತೋರಿಸ್ತೀನಿ, ವೇಟ್. ಸೊ ಇವರು ನಮ್ಮ ಮಾವ, ಸೊ ಚಂದ್ರ ಅಂತ, ಅಂಡ್ ನಾನು ಅಪ್ಪ ಅಂತಾನೆ ಕರೆಯೋದು. ಇವರು ನಮ್ಮ ಅತ್ತೆ ಲಕ್ಷ್ಮಿ ಅಂತ. ಸೊ ನಮಸ್ತೆ ಇಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮಗೂ ಎಲ್ಲರಿಗೂ. ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನಾಡಿನ ಜನತೆಗೆ, ಸಮಸ್ತ ಕನ್ನಡಿಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂಕಲ್, ಏನು ಕೆಲಸ ಮಾಡ್ತಿರೋದು ನೀವು? ನಾನು ಸರ್ಕಾರಿ ನಿವೃತ್ತ ಅಧಿಕಾರಿ. ಈಗಾಗಲೇ ಒಂದು 5 ವರ್ಷದಿಂದ ನಿವೃತ್ತ ಅಧಿಕಾರಿ. ಹೌದಾ? ಈ ಡ್ರಾಮಾ ಗೀಮಾ ಅಂತ ಕೇಳಿದೆ, ಅದೆಲ್ಲ ಹಿಂಗೆ ಹವ್ಯಾಸಿ ರಂಗಭೂಮಿ ಕಲಾವಿದ್ರು ನೀವು? ಕಲಾವಿದರು ಅಂದರೆ ಹಿಂದೆ ನಾವು ನಾಟಕ ರಂಗದಲ್ಲಿ ಬಹಳ ಆಡ್ತಾ ಇದ್ವಿ. ಒಂದು 30 ವರ್ಷದ ಹಿಂದೆ ಸಾಕಷ್ಟು ಹಿರಿಯ ನಟರೊಂದಿಗೆ ನಾವು ಒಡನಾಟ ಇತ್ತು. ಆಮೇಲೆ ನಾವು ಸರ್ಕಾರಿ ನೌಕರಿಗೆ ಸೇರಿದ ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಆದ್ರೂ ಕೂಡ ನಾವು ಕಲಾವಿದ್ರೆ. ಅಲ್ಲ, ನಿಮ್ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದೆ ನೀವು ಕಲಾವಿದ್ರು ಅಂತ. ಅಷ್ಟು ಚೆನ್ನಾಗಿದೆ ನಿಮ್ ವಾಯ್ಸ್. ಸಾಕಷ್ಟು ಹಿಂದೆ ಹಿರಿಯ ನಟರೊಂದಿಗೆ ಸಾಕಷ್ಟು ರಂಗಮಂದಿರನ ಹಂಚ್ಕೊಂಡಿದ್ವಿ. ಈಗ ಆ ಒಂದು ಕಲೆ ದಿನೇ 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 ಸ್ವಲ್ಪ ಕಮ್ಮಿಯಾಗಿ ನಶಿಸಿ ಹೋಗ್ತಾ ಇದೆ. ಆ ಒಂದು ನಾಟಕ ರಂಗ ಮತ್ತೆ ಪುನಶ್ಚೇತನ ಆಗಬೇಕು. ಹೌದು, ಅದರ ದಿಶೆನಲ್ಲಿ ಸಾಕಷ್ಟು ಕಲಾವಿದರು ಮುಂದೆ ಬರಬೇಕು. ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಸೊಸೆ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋವಂಥ ನಟಿ ಸಿಕ್ಕಿದ್ದಾರೆ ಸೊಸೆ. ಸೊ ಹೆಂಗೆ ಅನಿಸ್ತಿದೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ನಾವೇನು ಹೇಳೋದಕ್ಕೆ ಮಾತೇ ಇಲ್ಲ. ವರ ಪ್ಲಸ್ ಮಹಾಲಕ್ಷ್ಮಿ. ವರ ಮಹಾಲಕ್ಷ್ಮಿ ನಮ್ಮನೆಗೆ ಬಂದಿದ್ದಾರೆ. ಈಗ ಅವರು ರಾಣಿ, ರಾಜ, ಸೇನಾಧಿಪತಿ, ಸೇವಕ ಎಲ್ಲ ಅವರೇ. ನಮ್ಗೇನು ಇಲ್ಲ. ಅವರು ನಗ್ನಗ್ತಾ ನಮ್ಮ ಮನೆಯಲ್ಲಿ ಮಗು ತರ ಇದ್ರೆ ಅಷ್ಟೇ ನಮ್ಗೆ ಆನಂದ. ಮಾನ್ಸ, ಇನ್ನೇನ್ ಬೇಕು ಅಲ್ವಾ? ಸೊ ಇವನ್ನ ಫಸ್ಟ್ ನೋಡಿದ್ದೆಲ್ಲಿ ನೀವು? ಯಾವಾಗ ನೋಡಿದ್ರಿ? ಫಸ್ಟು ನನ್ನ ಮಗ ಇವರನ್ನ ಮೆಚ್ಕೊಂಡ್ಮೇಲೆ ಒಂದು ದಿನ ಅವರು ನಮ್ಮ ಮನೆಗೆ ಅವ್ರ ಮನೆಗೆ ಕರೆದಿದ್ರು. ಅವ್ರ ಮನೆಗೆ ಹೋಗಿ ನಾವು ಫಸ್ಟೇನೆ ಒಪ್ಕೊಂಡ್ಬಿಟ್ವಿ. ವಾವ್. ಮಗನ ಒಪ್ಪಿಗೆಗೆ ನಾವು ಯಾವುದೇ ವಿರುದ್ಧ ಮಾತಾಡಲಿಲ್ಲ. ಅವನು ಯಾವಾಗಲೂ ಒಂದು ಗುಡ್ ಸೆಲೆಕ್ಷನ್ ನನ್ನ ಮಗ. ಅವನು ಎಲ್ಲದರಲ್ಲೂ ಕೂಡ ಅವನು. ಹಂಗಾಗಿ ಅವನು ಹೇಳಿದ ಮಾತಿಗೆ ನಾವು ಓಕೆ ಮಾಡೋದು. ನೋ ವಿಲನ್ಸ್, ವಿಲನ್ಸೇ ಇಲ್ಲ. ಓಕೆ, ಸೂಪರ್ ಲವ್ ಸ್ಟೋರಿ. ಅಮ್ಮ, ನೀವು ಹೇಳಿ ನಿಮ್ಮ ಸೊಸೆ ಬಗ್ಗೆ, ನಿಮ್ಗೆ ಹೆಂಗೆ ಅನಿಸುತ್ತೆ? ಏನು ಅನಿಸಿಲ್ಲ. ನನ್ನ ಮಗ ಇಷ್ಟಪಟ್ಟ. ನನ್ನ ಮಗನ ಬಗ್ಗೆ ನಮ್ಗೆ ಯಾವತ್ತೂ ನಾವು ವಿರೋಧನೇ ಇಲ್ಲ. ಅವ್ನಿಗೆ ಯಾಕಂದರೆ ಅವ್ನಿಗೆ ಆ ಥರ ಒಂದು ಒಳ್ಳೆ ಅವ್ನಿಗೆ ಸೆಲೆಕ್ಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಅವ್ನು ಒಳ್ಳೇದೇ ಮಾಡ್ತಾ ಇದ್ದಾನೆ, ಒಳ್ಳೇದೇ ಆರಿಸ್ಕೊಂಡಿದ್ದಾನೆ ಅಂತ ನನಗೆ ಒಂದು ನಂಬಿಕೆಯಿಂದ ನಾನು ಅವ್ರ ಮನೆಗೆ ಹೋದೆ, ನೋಡಿದೆ. ನಿನಗಿಷ್ಟನಾ? ನನಗಿಷ್ಟ ಅಂತ ಹೇಳಿದೆ. ಸೊ ಆಮೇಲೆ ಮದುವೆ ಆಗಿ ಬಂದ್ಮೇಲೆ ತಾನೇ ಗೊತ್ತಾಗಲ್ಲ ಅವನಿಗೆ ನಾನು ಹೇಗೆ ಅಂತ. ಫಸ್ಟೇ ಗೊತ್ತಾಗಲ್ಲ ಯಾರೇನು ಅಂತ. ಸೊ ಅವಳು ಮದುವೆ ಆಗಿ ಬಂದಮೇಲೆ ಸೊ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ಇದು ಆರ್ಟಿಸ್ಟ್ ಆಗಿದ್ದಾಳೆ.
ಸೊ ಅದ್ರಲ್ಲಿ ನನಗೆ ಸ್ವಲ್ಪ ಅನ್ನಿಸ್ತು ಆರ್ಟಿಸ್ಟ್ ಆಗಿರೋದು ಹೀಗೆ ಪರವಾಗಿಲ್ವಾ, ನಮ್ಮ ಮನೇಲಿ ಸೊಸೆ ಮಾಡ್ಕೊಳ್ಳೋದಾ ಬೇಡವಾ ಅಂದೆ. ಸೊ ನನ್ನ ಮಗ ಆ ಥರ ಏನಿಲ್ಲ ಮಮ್ಮಿ, ನಾನೆಲ್ಲ ಅವಳದು ಇನ್ಸ್ಟಾಗ್ರಾಮಲ್ಲಿ ಮತ್ತು ನನ್ನ ಫಾಲೋವರ್ಸನ್ನೆಲ್ಲ ನಾನು ಸ್ಟಡಿ ಮಾಡಿದ್ದೀನಿ. ಶಿ ಈಸ್ ವೆರಿ ಗುಡ್ ಗರ್ಲ್ ಮತ್ತು ಒಳ್ಳೆ ಹುಡುಗಿ. ನೀವೇನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾವಿಬ್ಬರು ತುಂಬ ಪ್ರೀತಿಯಿಂದ ಮೆಚ್ಕೊಂಡು ಮದುವೆ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಬೇಕು. ನೀವು ಒಪ್ಕೊಂಡ್ರೆ ಖಂಡಿತ ಮಾಡ್ಕೊಳ್ತೀನಿ. ಸರಿ, ನನ್ನ ಮಗನ ಆಸೆ ಮತ್ತು ನನಗೂ ಹಾಗೆ ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದ ತಕ್ಕನಾಗಿ ಅವಳು ನನ್ನ ಮಗಳ ಥರನೇ ಇದ್ದಾಳೆ. ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗಿಂದ ಪ್ರೀತಿಯಿಂದ ಇದ್ದೀವಿ. ಅದೇ ಹೇಳಿದ್ರು ರಾತ್ರಿ 1 ಗಂಟೆವರೆಗೂ ಇಬ್ರು ಜೊತೆಲಿ ಕೆಲಸ ಮಾಡಿದ್ವಿ ಅಂತ, ಅವಾಗೇ ಗೊತ್ತಾಯ್ತು. ನಮ್ಗೀಗ ನವೆಂಬರ್ ಬಂದ್ರೆ ಈಗ 1 year ಆಯ್ತಾ ಬಂತು. ನನ್ನಲ್ಲಿ ಅವಳಲ್ಲಿ ಯಾವುದೇ ಒಂದು ಸಣ್ಣ ವ್ಯತ್ಯಾಸನೂ ಕಾಣ್ ಬರ್ತಾ ಇಲ್ಲ. ಪ್ರೀತಿ ಇದೆ. ಹೀಗೆ ಯಾವಾಗ್ಲೂ ಅದು 2 ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು. ಇಬ್ರು ಹಂಗೆ ಇದೀರಾ, ಅದಕ್ಕೆ ಹಂಗಿರಕ್ ಸಾಧ್ಯ. ಅದೇ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರೋದ್ರಿಂದ ಅದೇನು ಪ್ರಾಬ್ಲಮ್ ಇಲ್ಲ. ಅವಳಿಂದ ನನಗೆ ತೊಂದರೆ ಆಗ್ತಾ ಇಲ್ಲ, ನನ್ನಿಂದ ಅವಳಿಗೂ ತೊಂದರೆ ಏನೂ ಆಗಲ್ಲ ಬಿಡಿ, ಎಲ್ಲ ಚೆನ್ನಾಗಿರುತ್ತೆ. ಏನಂದ್ರೆ ನಾವೆಲ್ಲ ಒಂಥರ ಪ್ರೀತಿಯಿಂದ ಅವಳು ನಾನು ಅನ್ಕೊಳ್ದಿರಷ್ಟು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾಳೆ, ಪ್ರೀತಿಸ್ತಾ ಇದ್ದಾಳೆ. ನಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಂಡಿದ್ದಾಳೆ, ನಮ್ಮ ಗಂಡ ಹೆಂಡ್ತಿರ ಬಗ್ಗೆ, ಮತ್ತು ನನ್ನ ಮಗ ಅವಳ ಗಂಡನ ಬಗ್ಗೆನೂ ಅಷ್ಟೇ. ನಾವು 3 ಜನ ಸೇರಿ ಅವಳು ನನಗೆ ಚಿಕ್ಕ ಮಗು ಥರನೇ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದೋ ಒಂದು ಡಿಫ್ರೆನ್ಸ್ ಬಂದಿಲ್ಲ. ದೇವ್ರು ಹೀಗೆ ನಮ್ಮನ್ನ ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಇರ್ತೀನಿ ಅಷ್ಟೇ. ಸೂಪರ್. ವರಮಹಾಲಕ್ಷ್ಮಿ ಹಬ್ಬ ಸೂಪರ್ ಡೂಪರ್ ಆಗಿ ಹೋಗೋಯ್ತು ಮನ್ಸ. ಸೊ ಈ ಎಲ್ಲ ಒಪಿನಿಯನ್ಸ್ ಎಲ್ಲರಿಂದ ನಿಮ್ಮ ಮುಂದೆ ಕೇಳಿಸಿದ್ದೀನಿ. ಸೊ ನಿಮ್ಗೆ ಹೆಂಗ ಅನಿಸ್ತಿದೆ ಇವಾಗ? ಆಬ್ವಿಯಸ್ಲಿ ತುಂಬಾ ಖುಷಿ ಆಗ್ತಿದೆ. ಏನ್ ಗೊತ್ತಾ, ಈ ಹಬ್ಬ ಆಗಿರ್ಬೋದು ಅಥವಾ ಯಾವುದೇ ಸೆಲಿಬ್ರೇಷನ್ ಆಗಿರ್ಬೋದು, ನಾವು ಮದುವೆ ಮಾಡ್ಕೊಂಡು ಬಂದಾಗ ಅದು ನಮ್ದು, ನಮ್ಮ ಮನೆ, ಲೈಕ್ ನನ್ನ ಫ್ಯಾಮಿಲಿ ಅಂತ ಅನಿಸ್ಬೇಕು. ಅವಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಜಸ್ಟ್ ಬಿಕಮ್ ಒಂದು ಶೋ ಆಫ್ ತರ ಅಷ್ಟೇ. ಯಾರೋ ಮನೆಗೆ ಬರ್ತಾರೆ, ಅಲಂಕಾರ ಮಾಡಬೇಕು, ನಾವು ಅಲಂಕಾರ ಮಾಡ್ಕೋಬೇಕು ಅನ್ನೋದು ಇರುತ್ತೆ ಅಷ್ಟೇ. ಬಿಟ್ರೆ ಮನ್ಸಿಂದ ಮಾಡಕ್ಕೆ ಮನ್ಸು ಬರಲ್ಲ. ಬಟ್ ವೆರಿ ಆನೆಸ್ಟ್ಲಿ, ಲೈಕ್ ನಾನು ಟಚ್ ವುಡ್, ನಾನು ತುಂಬ ಮನ್ಸಾರೆ ಈಗ ನಾನು ನಮ್ಮ ಅಮ್ಮನ ಮನೇಲಿ ಇದ್ದಾಗ ನಾನು ದೇವ್ರನ್ನ ಹಿಂಗೆ ಕೇಳ್ಕೊತಾ ಇದ್ದೆ. ನನಗೆ ನಮ್ಮ ಅಮ್ಮನ ಹೆಲ್ತ್ ಹಿಂಗಿರಬೇಕು, ಅಪ್ಪನ ಹೆಲ್ತ್ ಹಿಂಗಿರಬೇಕು, ನಮ್ಮ ಮನೆಯೆಲ್ಲ ಹಿಂಗೆ ಪ್ರಾಸ್ಪರ್ ಆಗಬೇಕು ಅಂತ ಹೆಂಗೆ ಕೇಳ್ಕೊತಾ ಇದ್ದೆ. ಆ ಥರ ಟ್ರೂ ಎಸ್ ಲೈಕ್ ಬಾಟಮ್ ಆಫ್ ಮೈ ಹಾರ್ಟಿಂದ ನಾನು ಪೂಜೆ ಮಾಡಿರೋದು ದೇವಸ್ಥಾನ ನನ್ನ ಅಮ್ಮನ ಮನೆ ಬಿಟ್ಟರೆ ನಮ್ಮ ಅತ್ತೆ ಮನೆಯಲ್ಲೇ, ಲೈಕ್ ಬಾಟಮ್ ಆಫ್ ಮೈ ಹಾರ್ಟ್. ಯಾಕಂದರೆ ಅವ್ರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೋ ಸ್ವೀಟ್. ಹಿಂಗೆ ಇರಿ, ಯಾವಾಗ್ಲೂ ಖುಷಿಯಾಗಿರಿ. ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ನೀವು ಇವತ್ತು ನಮ್ಮ ಮನೆಗೆಲ್ಲ ಬಂದು ಈ ತರ ನನ್ನ ಸೊಸೆ ಮತ್ತೆ ನಮ್ಮ ಹಬ್ಬದ ವಿಶೇಷ ಎಲ್ಲರನ್ನು ಮತ್ತೆ ನಮ್ಮ ಬೀಗರ್ನ ಇವ್ರನ್ನೆಲ್ಲ ಮೀಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು ಬಂದು ಬಿಡುವಿಲ್ಲದ ಸಮಯದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ವರಮಹಾಲಕ್ಷ್ಮಿ ತರ ನೀವು ಇದ್ದೀರಿ, ಹಾಗೆ ಮುಂದುವರಿಸಿ. ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾವು ನಮ್ಮ ಕುಟುಂಬದ ಸಮಸ್ಯೆಯಿಂದ, ಕುಟುಂಬದ ಸದಸ್ಯರಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ರಿ. ಎನಿವೇಸ್, ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಸೂಪರ್ ಡೂಪರ್ ಆಗಿದೆ. ಬಟ್ ಇದು ಸ್ಟಾರ್ಟಿಂಗು, ನಾನು ಎಂಡ್ ಮಾಡಲ್ಲ, ಯಾಕಂದರೆ ಇದು ಇನ್ಸ್ಟಾಲ್ಮೆಂಟ್ ಮೇಲೆ ನಡೀತಾ ಇರೋ ಎಪಿಸೋಡ್ಸು. ಸೊ ಮತ್ತೆ ಬರ್ತೀನಿ, ಮತ್ತೆ ಸಿಗ್ತೀವಿ. ಅವಾಗ ಡೀಟೇಲ್ ಆಗಿ ಕೂತ್ಕೊಂಡು ನಾನು ಮನ್ಸ ಮಾತಾಡ್ತೀವಿ. ಆ್ಯಂಡ್ ನೀವು ಅಲ್ಲಿವರೆಗೂ ಏನು ಮಾಡಬೇಕು, ವೆಯ್ಟ್ ಮಾಡಬೇಕು. ಬಟ್ ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನ್ಸ ನೀವು? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಫಸ್ಟ್ ಟೈಮ್ ಅಂದರೆ ನಾನು ಎಂಟೈರ್ ಫ್ಯಾಮಿಲಿನ ಸೇರಿಸ್ಕೊಂಡು ಒಂದು ಇಂಟರ್ವ್ಯೂ ಅಂತ ಮಾಡಿರೋದು. ಯೂಶಲಿ ನಾನು ಮಾಡಿರ್ತೀನಿ ನನ್ನ ಫ್ರೀ ಟೈಮಲ್ಲಿ, ಬಿಟ್ಟರೆ ಪ್ರೀತಮ್ ನನ್ನ ಜೊತೆನಲ್ಲಿ ಇರ್ತಾರೆ. ಅದು ಒಂದು ಇಂಟರ್ವ್ಯೂನೋ ಏನೋ ಮಾಡಿರೋದಷ್ಟೇ, 1 or hardly 2. ಸೊ ಅದು ಹಬ್ಬದ ದಿನ ಎಂಟೈರ್ ಫ್ಯಾಮಿಲಿ ಲೈಕ್ ಈ ಒಂದು ಪ್ರೋಗ್ರಾಮಲ್ಲಿ ಇದ್ದಿದ್ದು ಇಟ್ಸ್ ವೆರಿ ಮೆಮೊರಬಲ್ ಆ್ಯಂಡ್ ಐ ವಿಲ್ ಆಲ್ವೇಸ್ ಚೆರಿಶ್ ಇಟ್. ಸೊ ಸ್ವೀಟ್, ಯಾವಾಗಲೂ ಖುಷಿಯಾಗಿರಿ ನೀವು. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಖುಷಿ ನಮ್ಮೆಲ್ಲರ ಖುಷಿ ಅಲ್ವಾ? ಜೊತೆಗೆ ನನ್ನ ಸೊಸೆ ನೋಡೋಕ್ಕೆ ತುಂಬಾ ಕ್ಯೂಟ್ ಆಗಿದ್ದಾಳೆ, ಬ್ಯೂಟಿ ಆಗಿದ್ದಾಳೆ, ಸೊಸೆ ಸಿಕ್ಕಿದ್ದಾಳೆ ನನಗೆ. ಐ ಆಮ್ ವೆರಿ ಲಕ್ಕಿ. ಸೊ ಹಾಗೆ ನನ್ನ ಮಗನು ಬ್ಯೂಟಿಫುಲ್ ಆಗಿದ್ದಾನೆ. ಪೇರು ಹೇಳಿ ಮಾಡಿಸ್ದಂಗಿದೆ, ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿದ್ದಾರೆ. ನಂಗೆ ಅದನ್ನ ನೋಡೇ ಖುಷಿ ಆಗುತ್ತೆ. ಈಗ ಬ್ಯೂಟಿ ಮುಖ್ಯದಕ್ಕಿಂತ ಪ್ರೀತಿ ಮುಖ್ಯ. ಅವರಿಬ್ಬರು ವಿಶ್ವಾಸದಿಂದ, ಪ್ರೀತಿಯಿಂದ ಇವತ್ತಿನವರೆಗೂ ತುಂಬಾ ಚೆನ್ನಾಗಿದೆ. ನಂಗೆ ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕಾಗಿದೆ ಅಲ್ವಾ? ನನ್ನ ಮಗನ್ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ಮಗು ತರನೇ ನೋಡ್ಕೋತಾ ಇದ್ದಾನೆ ಅವಳನ್ನ. ಅದಕ್ಕೆ ಖುಷಿ ಆಗುತ್ತೆ. ಎನಿವೇಸ್, ನಿಮ್ಮ ಆಶೀರ್ವಾದ ಸಿಕ್ಕಿದೆ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ವಿಶೇಷವಾಗಿದೆ. ಆ್ಯಂಡ್ ಸ್ನೋ ಕೂಡ ಆರಾಮಾಗಿ ಕುತ್ಕೊಂಡು ನೋಡಿ ಅಲ್ವಾ? ನನಗೆ ಅದು ತುಂಬಾ ಇಷ್ಟ ಆಯ್ತು, ತುಂಬಾ ಕ್ಯೂಟ್ ಆಗಿದೆ ಅದು. ಅದು ಅವನು ಇಷ್ಟು ಪೇಷಂಟ್ ಆಗಿರೋದು ಯಾಕೆಂದ್ರೆ ಬೆಳಿಗ್ಗೆಯಿಂದ ಅವನಿಗೆಲ್ಲ ಬಂದು ನಿದ್ದೆ ಮಾಡಿಲ್ಲ ಅವನು, ಅದಕ್ಕೆ ಈಗ ಆರಾಮಾಗಿ ಮಲ್ಕೊಂಡಿದ್ದಾನೆ. ಓಕೆ, ಡನ್. ನನ್ನ ಬೆಸ್ಟ್ ಫ್ರೆಂಡ್ ಅವನು. ಹೌದೌದು, ನಮಗೆ ಫ್ರೆಂಡ್ ಆಗ್ಬಿಟ್ರು ಒಂದ್ ಸ್ವಲ್ಪ ಹೊತ್ತಿಗೆ.
ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ನ ಈ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸ್ಪೆಷಲ್ ಆಗಿ ಬ್ಯೂಟಿಫುಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಅದು ಮಹಾಲಕ್ಷ್ಮಿ ಅಂತ ಮಾನಸ ಮನೆಗೆ ಬಂದ್ಬಿಟ್ಟು, ಸೊ ಅವರ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ಇದು. ಆ್ಯಂಡ್ ಎಲ್ಲ ಫ್ಯಾಮಿಲಿ ಜೊತೆ ಮಾತಾಡಿ ನನಗಂತೂ ಸಖತ್ ಖುಷಿಯಾಗಿದೆ, ನಿಮಗೂ ಅಷ್ಟೇ ಖುಷಿಯಾಗಿರುತ್ತೆ. ಸೊ ಇದು ಈ ಎಪಿಸೋಡು ಎಂಡಲ್ಲ, ಇದು ಒಂದು ಫಸ್ಟ್ ಎಪಿಸೋಡ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀವಿ, ಆವಾಗ ಭಾಳಷ್ಟು ಮಾತಾಡೋಕ್ಕಿದೆ. ಶಾರ್ ನಾನಿನ ಹೊರಡ್ಲಾ. ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ರಿಗೂ ಒಂದು ಖುಷಿನ ತಂದ್ಕೊಡ್ಲಿ, ಆಯಸ್ಸು, ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು, ನಮಸ್ಕಾರ.